ಮೀನರಾಶಿಯವರಿಗೂ ಕೂಡ ಮಧ್ಯಮ ಕ್ರಮಾಂಕದ ವರ್ಷ. ಶನಿಯ ಒಂದು ಜನ್ಮ ಶನಿಯ ಒಂದು ವರ್ಷವೂ ಇನ್ನೊಂದೂವರೆ ವರ್ಷ ಇದೆ, 2 ವರ್ಷ ಇದೆ ಇನ್ನು. ಅದೊಂದು ಕಳೆದರೆ ಶನಿಯ ಬಾಧೆಯು ಮುಂದೆ ಹೋಗ್ತದೆ. ಗುರುವಿನ ಅನುಕೂಲವು ಚತುರ್ಥದಿಂದ ಪಂಚಮಕ್ಕೆ ಹೋಗ್ತಕ್ಕಂಥದ್ದು. ಸದಭೀಷ್ಟಗಳು, ಕೆಲವೆಲ್ಲ ಅನುಕೂಲಗಳು ಏನು ಅಪೇಕ್ಷೆ ಪಡ್ತಿದ್ದೀರಿ, ಪ್ರಯತ್ನ ಮಾಡಿದ್ದೀರಿ, ಅದೆಲ್ಲವೂ ಕೈಗೂಡ್ತಕ್ಕಂತಹ ವರ್ಷ. ಯಾವುದು? 26ನೇ ಇಸ್ವಿ ಮೀನರಾಶಿಯವರಿಗೆ. ಓವರಾಲ್ 2026 ನಾನಾಗಲೇ ಹೇಳಿದಂತೆ ಮಧ್ಯಮ ಕ್ರಮಾಂಕ, ತುಂಬ ಬದಲಾವಣೆಯೂ ಇಲ್ಲ. 25ರಲ್ಲಿ ಹೇಗಿತ್ತೋ ಅದರ ಅರ್ಧದಷ್ಟು ಅದು ಮುಂದುವರಿತದೆ. ಇನ್ನು ಅರ್ಧ ಬದಲಾವಣೆ ಆಗ್ತದೆ. ಯುಗಾದಿಗೆ ಸೇರಿದಾಗ ಅದರ ವಿಶೇಷ ಇತರೆ ಬದಲಾವಣೆಗಳನ್ನು ನೋಡ್ಕೊಳ್ಬೋದು. ಗುರುಜಿ, ಈ ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ ಅನ್ನೋದನ್ನು ನೀವು ಹೇಳಿದ್ರಿ, ಮಾಹಿತಿ ಕೊಟ್ಟರೆ ಅದರ ಬಗ್ಗೆ. ಅದರ ಜೊತೆಯಲ್ಲಿ ಒಂದಷ್ಟು ರಾಶಿಗಳಿಗೆ ಬಹಳ ಕೆಟ್ಟದಾಗಿರುತ್ತೆ ಅನ್ನೋದನ್ನು ಹೇಳಿದ್ರಿ. ಯಾವ ರಾಶಿಗೆ ಹಾಗಾದರೆ ಬಹಳ ಶುಭ ಇರುತ್ತೆ? ಜೊತೆಗೆ ವೃಷಭ ಅಂತ ಹೇಳಿದ್ರಿ, ಅದರ ಜೊತೆಗೆ ಇನ್ನಷ್ಟು ರಾಶಿಗಳು ಯಾವುದಾದ್ರೂ ಆ್ಯಡ್ ಆನ್ ಆಗುತ್ತಾ, ಅಥವಾ ಯಾವ ರಾಶಿಗೆ ಬಹಳ ಅಶುಭ, ಅವ್ರು ಏನು ಮಾಡಬೇಕು? ವೃಷಭ ಮತ್ತು ವೃಶ್ಚಿಕ 2 ಎಕ್ಸ್ಟ್ರೀಮ್ ಹೇಳಿದ್ದೀನಿ ಆಯಿತಾ. ಅದನ್ನು ಅವರು ಗಮನ ಇಟ್ಕೊಳ್ಳೋದು. ಇನ್ನು ವಿಶೇಷವಾದ ಫಲಿತಗಳಾಗ್ತಕ್ಕಂಥದ್ದು ಗುರುವು ಬದಲಾವಣೆ ಆದ ನಂತರವೇ, ಇಲ್ಲಿ ಜೂನ್ ನಂತರವೇ. ಮಿಕ್ಕಿದ್ದೆಲ್ಲ ಸಾಧಾರಣವೇ, ಅದಂಥ ವಿಶೇಷ ಏನು ಬದಲಾವಣೆ ಏನು ಇರೋದಿಲ್ಲ. ಮತ್ತು ಅಪಾಯ ಕೋಟಿಗಳಿಗೆಲ್ಲ ಉಪಾಯ ಒಂದೇ, ಪುರಂದರ ವಿಠಲ ಎಂದು ಭೋರಿಟ್ಟು ಕೂಗಿ ಕರೆವ ಉಪಾಯ ಒಂದೇ ಅಂತ. ಸದಾ ಭಗವಂತನ ನಾಮಸ್ಮರಣೆ ಮಾಡುವವರಿಗೆ ಯಾವ ಅಪಾಯವೂ ಬರುವುದಿಲ್ಲ. ಈ ರಾಶಿ ಆ ರಾಶಿ ಅನ್ನೋದು ಒಂದು ವ್ಯಾವಹಾರಿಕ ಸತ್ಯ. ಇದನ್ನು ಮೀರಿರ್ತಕ್ಕಂಥದ್ದು ಇನ್ನೊಂದು ಸಾಧನೆ. ಯಾವಾಗಲೂ ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಎಲ್ಲ ಗ್ರಹರ ಅರಿಷ್ಟವೂ ಕೂಡ ದೂರ ಆಗ್ತದೆ ಅಂತ. ಸರಿ ಗುರುಜಿ, ಶುಭ ಅಶುಭ ಯಾವ್ಯಾವ ರಾಶಿಗಂತ ಹೇಳಿದ್ರಿ. ಅದರ ಜೊತೆಯಲ್ಲಿ ಈ ವರ್ಷ 2026ರಲ್ಲಿ ಒಂದಷ್ಟು ಈ 2025ರಲ್ಲಿ ಗಮನಿಸಿದ್ವಿ, ಆಕ್ಸಿಡೆಂಟ್ಗಳು ಅಥವಾ ಇಷ್ಟು ಚಳಿ ಇದ್ರೂ 2-3 ದಿನದಲ್ಲಿ ಅನೇಕ ಕಡೆಗಳಲ್ಲಿ ಬೆಂಕಿ ಅವಘಡಗಳು ವಿಪರೀತವಾಗಿ ಆಗ್ತಾ ಇದೆ. ಮುಂದಿನ ವರ್ಷ ಹಾಗಾದರೆ ಈ ಪ್ರಾಕೃತಿಕ ವಿಕೋಪಗಳನ್ನು ಮೀರಿದಂಥ ಒಂದು ವಿಚಾರಗಳು ನಡೆಯುತ್ತೆ. ಈ ಬೆಂಕಿ ಅವಘಡ ಅಕಸ್ಮಾತ್ ಆಗುವಂಥದ್ದು ಅಂಥದ್ದೇನಾದರೂ ಸಂಭವನೀಯತೆ ಇದೆಯಾ ಅಂತ? ಏಪ್ರಿಲ್ ಮೇನಲ್ಲಿ ಸಾಕಷ್ಟು ಪ್ರಾಕೃತಿಕ ಅವಘಡಗಳು, ಆಕ್ಸಿಡೆಂಟ್ಗಳು, ವಿಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ದುರಂತಗಳು ಆಗುವ ಲಕ್ಷಣಗಳು ಇದೆ. ಅದಾಗದೇ ವಿಮಾನ ಬರ್ಸ್ಟ್ ಆಗ್ತಕ್ಕಂಥದ್ದು ಮಾತ್ರ ದೋಷ ಅಲ್ಲ, ಯುದ್ಧವೂ ಕೂಡ ಆಗುವುದು ಆಗಸದಿಂದಲೇ. ಹೌದು, ಇವಾಗಲೇ ಹೇಳ್ತಾ ಇದ್ರಿ. ಆ ಯುದ್ಧ ಪ್ರಕೋಪಗಳು ಉಲ್ಬಣ ಆಗ್ತಕ್ಕಂಥದ್ದೆಲ್ಲ ವಾಯುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೋಷಗಳಿಂದಲೇ ಆಗ್ತಕ್ಕಂಥದ್ದು. ಅಗ್ನಿಯು ಜಲವನ್ನು, ಜಲವು ಭೂಮಿಯನ್ನು ಒಂದಕ್ಕೊಂದಕ್ಕೆ ಬಾಧಿಸುತ್ತೆ. ಅದು ಇನ್ಎವಿಟಬಲ್. ಅದು ಗ್ರಹರ ಚತುರ್ಗ್ರಹ ಪಂಚಗ್ರಹ ಯೋಗಗಳು ಮತ್ತೆ ಅಪ್ ಟು ಏಪ್ರಿಲ್ 2nd ವೀಕ್ 3rd ವೀಕ್ವರೆಗೂ ಇದು ಒಬ್ಬರನ್ನೊಬ್ಬರು ಪಾಪ ಕೇಂದ್ರಗಳನ್ನು ಬಿಟ್ಟು ಹೋಗಲ್ಲ. ಮುಂದೆ ಸ್ವಲ್ಪ ಉಲ್ಬಣ ಆಗ್ತದೆ ಅದು. ಓಕೆ, ಈ ವರ್ಷಕ್ಕಿಂತಲೂ ಹೆಚ್ಚಾಗತ್ತೆ ಅನ್ನೋದನ್ನು ಹೇಳ್ತಾ ಇದ್ರಿ ಗುರುಜಿ. ಅದರ ಜೊತೆಯಲ್ಲಿ ನಮಗಿರುವಂಥ ಒಂದಷ್ಟು ಪ್ರಶ್ನೆಗಳು ಅಂತಂದರೆ, ಈಗ ಆಗಲೇ ಕ್ರೀಡೆ ಬಗ್ಗೆ ಹೇಳ್ತಾ ಇದ್ರಿ. ಇನ್ನೂ ಕೂಡ ಈ ವರ್ಷದಲ್ಲಿ 2025ರಲ್ಲಿ RCB ಕಪ್ ಗೆಲ್ತು. ಪ್ರತಿಯೊಬ್ಬರು ಕೇಳೋದು ಕೂಡ ಅದೇ ವಿಚಾರ, ಮುಂದಿನ ವರ್ಷ ಗೆಲ್ಲುತ್ತಾ ಅಂತ. ಇನ್ನೂ ಟೀಮ್ ಫಾರ್ಮ್ ಆಗಿಲ್ಲ, ಇನ್ನೂ ನಾಯಕ ಅವರೇ ಇರ್ತಾರಾ ಅಥವಾ ಮುಂದುವರಿತಾರಾ, ಬದಲಾಗುತ್ತಾ ಅನ್ನೋದು ಗೊತ್ತಿಲ್ಲ. ಇಟ್ ಈಸ್ ಟೂ ಅರ್ಲಿ. ಬಟ್ ಆದರೂ ಪ್ರಿಡಿಕ್ಟ್ ಮಾಡಬೇಕು ಅಂಥದ್ದೊಂದು ಖುಷಿ ಸಿಗುವಂಥ ಸಂದರ್ಭ. ಈ ವರ್ಷದ ನೋವನ್ನು ಮರೆಸೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಕಡಿಮೆ ಮಾಡುವಂಥ ಸಂದರ್ಭ ಏನಾದರೂ ಬರುತ್ತಾ RCB ಫ್ಯಾನ್ಸ್ಗೆ ಅಂತ? ಅವ್ರದ್ದು ಕೂಡ ತುಲಾ ರಾಶಿ ಆಯಿತಾ.
ದೇವರ ಅನುಕೂಲ ಅವ್ರ ಮೇಲೆ ಚೆನ್ನಾಗಿದೆ. ಹೋದ ವರ್ಷವೂ ಇದೆ, ಈ ವರ್ಷವೂ ಇದೆ. ಈ ವರ್ಷವೂ ಗೆಲ್ಲುವ ಸಾಧ್ಯತೆ ಅವರಿಗೆ ಇನ್ನೂ ಒಂದು 10% ಜಾಸ್ತಿ ಇದೆ ಹೋದ ವರ್ಷಕ್ಕಿಂತ. ಆಯಿತಾ? ಅವ್ರ ಪರಿಶ್ರಮ, ಹೌದು, ವ್ಯವಹಾರ ಹಿಂದಿಟ್ಟು ಪರಿಶ್ರಮ ಮುಂದಿಟ್ಟು ಆಡಿದ್ರು ಗೆದ್ದರು. ಹಾಂ, ಅದನ್ನೇ ಕಂಟಿನ್ಯೂ ಮಾಡಬೇಕು ಅವರು. ವ್ಯವಹಾರ ಹಿಂದೆ ಇಟ್ಟು ಪರಿಶ್ರಮ ಜಾಸ್ತಿ ಹಾಕಿದ್ರೆ ಮತ್ತೆ ಕಪ್ ನಮ್ಮದೇ. ಮತ್ತೊಬ್ಬೆ ಗೆಲ್ಲುವಂಥ ಎಲ್ಲ ಸಾಧ್ಯತೆಗಳಿದೆ. ಹೌದು. ಸರಿ ಗುರೂಜಿ, 2026ರಲ್ಲಿ ಅಂದುಕೊಳ್ಳದೆ ಇರುವಂಥ ಏನಾದರೂ ಘಟನೆಗಳು ಸಂಭವಿಸುವಂಥ ಸಾಧ್ಯತೆ ಇದೆಯಾ ಅಂತ? ಅಂದರೆ ವೆರಿ ಅನ್ಎಕ್ಸ್ಪೆಕ್ಟೆಡ್. ನೋಡಿ, ಈ ಶನಿಯ ಒಂದು ನಕ್ಷತ್ರ ಬದಲಾವಣೆಯಿಂದ ವೃಷಭ ರಾಶಿಗೆ ದೃಷ್ಟಿಯು ಬದಲಾಗ್ತದೆ ಮಧ್ಯದ ವರ್ಷದಲ್ಲಿ. ಆಯಿತಾ? ಇಂಥ ಸಂದರ್ಭದಲ್ಲಿ ಒಂದು ಬಲಿಷ್ಠ ನಾಯಕನ ಹತ್ಯೆಗೆ ಸಂಚು, ಅದರಿಂದ ಏನು ಶಾಂತಿಯನ್ನು, ದೇಶಗಳ ಮಧ್ಯೆ ಇರತಕ್ಕಂಥ ಒಂದು ಸಾಮರಸ್ಯವನ್ನು ಹಾಳು ಮಾಡ್ತಕ್ಕಂಥ ಒಂದು ಅಪಾಯ ಒಂದು ಈ ವರ್ಷದ ಮಧ್ಯದಲ್ಲಿ ಇದ್ದೇ ಇದೆ. ಆ ಸಮಯಕ್ಕೆ ಯಾವ ರೀತಿಯ ನಾಯಕರು ಅಂತಂದರೆ ಪೌರಾತ್ಯ ನಾಯಕರು ಅಂತಲೇ ಹೇಳಬೇಕು. ಅಂದರೆ ಪೂರ್ವದ ಚೈನಾ ಪಶ್ಚಿಮ ತೀರದಿಂದ ಭಾರತ, ಪಾಕಿಸ್ತಾನ, ಈ ಪೂರ್ವ ದೇಶಗಳು, ಆಯಿತಾ, ಅಪ್ ಟು ರಷ್ಯಾ, ಇದರ ಒಂದು ಅಪಾಯ ಇದ್ದೇ ಇರ್ತದೆ. ಯಾಕಂದರೆ ಅದು ಒಂದು ಮಾರಕ ದೃಷ್ಟಿ. ಅದು ವೃಷಭದ ಒಂದು ನಕ್ಷತ್ರ ಭೇದವೂ ಕೂಡ ಆಗ್ತಕ್ಕಂಥದ್ದು. ಅಲ್ಲಿ ಉಚ್ಚದಲ್ಲಿ ರವಿ ಬದಲಾವಣೆಯಾಗಿ ಅದನ್ನು ಎಂಥದ್ದು ಮೃಗಶಿರ ನಕ್ಷತ್ರಕ್ಕೆ ಬದಲಾವಣೆ ಆಗ್ತಕ್ಕಂಥದ್ದು ಕಿರಣಗಳು. ಅದನ್ನು ಕುಜ ಮತ್ತು ನಕ್ಷತ್ರ ಮತ್ತು ರವಿಯ ದ್ರೇಕಾಣ ದೋಷಗಳು ಉಂಟಾಗ್ತಕ್ಕಂಥದ್ದು. ಅಲ್ಲಿಗೆ ಶನಿಯ ದೃಷ್ಟಿ, ಅಲ್ಲಿ ಕುಜನು ಸ್ವಕ್ಷೇತ್ರದಲ್ಲಿ ಬಲಿಷ್ಠ ಮಧ್ಯವರ್ಷದಲ್ಲಿ. ಇಂಥ ಸಮಯದಲ್ಲಿ ಇಟ್ಸ್ ನಾಟ್ ಅಬೌಟ್ ಯುದ್ಧ, ಇಟ್ಸ್ ಅಬೌಟ್ ಮಾರಣ. ದೊಡ್ಡ ರಾಜಕೀಯ ವ್ಯಕ್ತಿಯನ್ನು ಮುಗಿಸ್ಬಿಡಬೇಕು ಅಂತಕ್ಕಂಥ ಒಂದು, ಈಗ ಆಲ್ರೆಡಿ ಅದರ ಮಸಲತ್ತು ನಡೀತಾ ಇರ್ತದೆ, ಇಲ್ಲ ಅಂತಲ್ಲ. ಇಟ್ಸ್ ಓನ್ಲಿ ಮ್ಯಾಟ್ರ್ ಆಫ್ ಟೈಮ್. ರೈಟ್. ಆ ರೀತಿಯ ಅಪಾಯವು ಇದೆ. ಈ ಬಾರಿಯೂ ಕೂಡ ಅಂತ ಒಂದಷ್ಟು ಮಾತುಗಳು ಕೇಳಿ ಬಂದಿದ್ವು. ಹಾಂ, ಅಂಥದ್ದೇ ಘಟನೆಗಳು ಮತ್ತೆ ಮರುಕಳಿಸುತ್ತೆ. ಒಬ್ಬರಿಬ್ಬರ ಮೇಲಲ್ಲ, ಅದು ಹಲವು ಏನೋ ದೊಡ್ಡ ನಾಯಕರ ಮೇಲೆ ಆ ಒಂದು ದೋಷಗಳು ಇರ್ತದೆ. ಅದು ಸಾಧ್ಯತೆ ಉಂಟು ಈ ವರ್ಷ. ಎಷ್ಟು ಹುಷಾರಾಗಿದ್ರೂ ಸಾಲದು. ನಿಜ. ಇನ್ನು ರಾಜ್ಯ ರಾಜಕಾರಣದಲ್ಲಿ ಒಂದು ಪ್ರಶ್ನೆ ಬಿಟ್ಟು ಹೋಗಿದೆ, ಅದನ್ನು ಮರೆಯೋದಕ್ಕಾಗಲ್ಲ. ನಾವು ಕಾಂಗ್ರೆಸ್ ಬಗ್ಗೆ ಮಾತಾಡಿದ್ವಿ, ಅಲ್ಲಿ ಬದಲಾವಣೆಗಳು, ಇಲ್ಲಿ BJPಯಲ್ಲೂ ಬದಲಾವಣೆ ಆಗುತ್ತೆ, ವಿಜೇಂದ್ರ ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಅವ್ರ ಯೋಗ ಹೇಗಿದೆ? ಬದಲಾವಣೆ ಆಗ್ತಾರಾ, ಮುಂದುವರಿತಾರಾ ಅನ್ನೋ ಪ್ರಶ್ನೆ. ನನಗೆ ನೆನಪಿರುವಂತೆ ಅವ್ರದ್ದು ಶ್ರವಣ ನಕ್ಷತ್ರವೋ ಮಕರ ರಾಶಿಯೋ ಏನೋ ಇರಬೇಕು. ಆ ಬದಲಾವಣೆ ಆಗುವ ಲಕ್ಷಣವೇ ಅದು. ಯಡಿಯೂರಪ್ಪನವರ ಸಮಯನೂ ಕೂಡ ನಾನು ಆಗಲೇ ವೃಶ್ಚಿಕ ರಾಶಿಯವ್ರದ್ದು ಭಾಳ ಎಕ್ಸ್ಟ್ರೀಮ್ ಇದೆ ಅಂತಂದು ಹೇಳಿದ್ದೀನಿ. ಅವ್ರಿಗೂ ಕೂಡ ಸಾಕಷ್ಟು ದೋಷಗಳು, ಪಿತ್ತ ಪ್ರಕೋಪಗಳು, ನರದೋಷಗಳೆಲ್ಲ ಉಲ್ಬಣ ಆಗ್ತಕ್ಕಂಥ ವರ್ಷ ಇದು. ಏನು ಏಜ್ ರಿಲೇಟೆಡ್. ಸೊ ಈ ರೀತಿಯ ಸಮಯ ಇರೋದರಿಂದ ಬದಲಾವಣೆ ಆಗುವ ಲಕ್ಷಣಗಳೇ. ಬದಲಾವಣೆ ಆದರೆ ಒಳ್ಳೆಯದು ಅಂತಂತ, ಆದರೆ ಅದು ಪಕ್ಷದ ರಾಜಕೀಯಕ್ಕೆ ಸಂಬಂಧಪಟ್ಟಿರೋದು, ರಾಜ್ಯಕ್ಕೆ ಸಂಬಂಧಪಟ್ಟಿರೋದಲ್ಲ ಅದು. ಖಂಡಿತ. ಹಾಗಾಗಿ ಅಧಿಕಾರದಲ್ಲಿ ಇದ್ದಿದ್ದರೆ ನಾನು ಬೇರೆ ಥರ ಕೇಂದ್ರವನ್ನು ಚಿಂತನೆ ಮಾಡಬೇಕು, ರವಿಯನ್ನು ಚಿಂತನೆ ಮಾಡಬೇಕು, ಅವರ ದಶೆಯನ್ನು ಚಿಂತನೆ ಮಾಡಬೇಕು. ಈಗಿರ್ತಕ್ಕಂಥ CMನ ಚಿಂತನೆ ಅವರು ಅಧಿಕಾರದಲ್ಲಿ ಇದ್ದಿದ್ದರೆ. ಇದು ಪಕ್ಷದ ವಿಷಯ ಆದ್ದರಿಂದ ಬದಲಾವಣೆ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಓಕೆ.